ನನ್ನ ಹೆಸರು ಸೂಗಮ್ಮ. ಯಾವ ಊರಿನಾಗ ನೀನು ಹುಟ್ಟಿದ್ದು? ಕಪ್ಪಗಲ್ಲಾಗ. ಕಪ್ಪಗಲ್ಲು ಬಳ್ಳಾರಿ ಡಿಸ್ಟಿಕ್ಕು. ಹ್ಞೂ. ಅಲ್ಲಿ ನಿಮ್ಮ ಮನೆತನ ಏನಂತ ಕರೀತಾರ? ಕೋಟೆ ಬಸಮ್ಮ ಪರವನಗೌಡ. ಕೋಟೆ ಅನ್ನೋದೇನು ನಿಮ್ದು ಅಡ್ಡ ಹೆಸರು? ಅದು ಅಡ್ಡ ಹೆಸರು ಕೋಟೆ. ಏನು ಫುಲ್ ಹೆಸರು ಏನು ನಿಮ್ದು? ಕೋಟೆ ಪರವನಗೌಡ. ಕೋಟೆ ಪರವನಗೌಡ ಅನ್ನೋದು ನಿನ್ನ ಅಡ್ಡ ಹೆಸರು. ಫಸ್ಟ್ ನಿನಗೆ ನೆನಪಿರೋ ಪ್ರಕಾರ ಅಲ್ಲಿ ಬಂದಿದ್ದು ಯಾರು? ಅಂದ್ರೆ ಅಲ್ಲಿ ಯಾರಿಂದ ಸ್ಟಾರ್ಟ್ ಆಯ್ತು ನಿನಗೆ ಗೊತ್ತಿರೋ ಪ್ರಕಾರ? ಏನು ಅಂದ್ರೆ ಈಗ ಕೋಟೆ ಮನೆಯಲ್ಲಿ ನಿಮ್ಮ ತಾತವ್ರು ಅಂದ್ರೆ ಯಾರು ನೆನಪದಾರ? ಎಲ್ಲಿಂದ ಸ್ಟಾರ್ಟು? ಹಂಪನಗೌಡ ಅಂತ ಹೇಳ್ತಿದ್ವಿ. ಅದೇ ನಮ್ಮಮ್ಮ ನಮ್ಗೆ ಹೇಳ್ತಿದ್ಲು ಅಷ್ಟೇ. ಅವ್ರು ಯಾರು ಇದ್ದಿಲ್ಲ, ನಾವು ದೊಡ್ಡವರಾಗತ್ತಟ್ಟಿಗೆ ಯಾರು ಇದ್ದಿಲ್ಲ. ತಾತನವರು ನಮ್ಮಪ್ಪ ಅಷ್ಟೇ ಇದ್ದ. ನಮ್ಮವ್ವ ಭದ್ರಮ್ಮವ್ವ ಅಂತಿದ್ಲು. ಫಸ್ಟ್ ಈಗ ನಿಮ್ಮ ಅಪ್ಪನ ಈಗ ದತ್ತು ತಗೊಂಡ್ರಲ್ಲ, ಅದನ್ನ ಹೆಂಗ್ ಯಾರು ತಗೊಂಡಿದ್ದು, ಯಾವಾಗ ತಗೊಂಡಿದ್ದು? ಅವು ಗೊತ್ತಿಲ್ಲ ನೋಡಿ ನನಗೆ. ಈಗ ನಿಮಗೆ ಫಸ್ಟ್ ಹಂಪನಗೌಡ ತಾತ ಅಂತಿದ್ದ, ಕರೆಕ್ಟಾ? ಆತ ಯಾರನ್ನ ದತ್ತ ತಗಂತಾನ? ಪರವನಗೌಡನ್ನ. ಪರವನಗೌಡ ಅನ್ನೋದು ಯಾರು? ಅಗ್ರಗೌಡ್ರ ಮನೆ ತಾತ. ಅಗ್ರಗೌಡರು ಕೂಡ ಕಪ್ಪಗಲ್ಲಾಗಿರೋದು ಇನ್ನೊಂದು ಮನೆತನ. ಅಗ್ರಗೌಡ್ರ ಮನೆ ಆತ ನಮ್ಮ ತಂದೆ. ನಮ್ಮ ತಾತ ದತ್ತು ತಗೊಂಡಿದ್ದ. ಈ ಕಪ್ಪಗಲ್ನಾಗ ಅಷ್ಟೊಂದು ಮನೆ ಇದ್ದಾಗ ಯಾಕೆ ಅಗ್ರೇಗೌಡ್ರ ಮನೆತನದಾಗೆ ಎದಕ್ಕೆ ದತ್ತು ತಗೊಂಡ್ರು? ಅವ್ರ ಬಳಗ ಇತ್ತು. ಈಗ ಅಗ್ರೇಗೌಡ್ರು ಮತ್ತೆ ಕೋಟೆಗೌಡ್ರಿಗೆ ಏನ್ ಸಂಬಂಧ? ಸಂಬಂಧ ಇತ್ತು, ಕಕ್ಕ ಆಗ್ಬೇಕಾಗಿತ್ತು. ಅವ್ರು ಅಣ್ಣ ತಮ್ಮಳು, ಅದಕ್ಕೆ ತಗೊಂಡ್ರು. ಈಗ ಹಂಪನಗೌಡ ಅನ್ನತ ಈಗ ನಿಮ್ದು ಕಪ್ಪಗಲ್ ಊರ್ನಾಗ ಕೋಟೆಗೌಡ್ರ ಅನ್ನೋದು ಒಂದು ಮನೆತನ. ಆ ಮನೆತನದಾಗ ನಿನಗೆ ಗೊತ್ತಿರೋ ಪೈಕಿ ಹಂಪನಗೌಡ ಅನ್ನೋದು ತಾತ. ಆತಗ ಮದುವೆ ಆಗಿರುತ್ತೆ, ಮಕ್ಕಳಾಗಿರಲ್ಲ. ಅದಕ್ಕೆ ಆತ ಏನ್ ಮಾಡ್ತಾನೆ, ಆತಗೆ ಸಂಬಂಧಿಕರಲ್ಲಿರೋಂಥದ್ದು ಅಗ್ರೇಗೌಡ್ರ ಮನೆತನ ಕಪ್ಪಗಲ್ ಊರ್ನಾಗಿರೋರ್ನೆ ಆತ ದತ್ತು ತಗೊಂಡನ, ಪರವನಗೌಡನ. ಈ ಪರವನಗೌಡ ಅನ್ನೋದು ಅವ್ರ ಅಪ್ಪ ಅಮ್ಮನ ಹೆಸರೇನು? ಒರಿಜಿನಲ್ ಅಪ್ಪ ಅಮ್ಮನ ಹೆಸರೇನು? ದತ್ತು ತಗೊಂಡವ್ರ ಅಪ್ಪ ಅಮ್ಮನ ಹೆಸರೇನು? ಮಲ್ಲಿಕಾರ್ಜುನ ಅಂತ ಯಾರದಾರ? ಈಗ ಪರವನಗೌಡ ಮಲ್ಲಿಕಾರ್ಜುನ ಅನ್ನೋರು ಯಾರು? ಮಲ್ಕಾಜ್ಗೌಡ ಅಂತ. ಆತ ತಾತ. ಅವ್ರು ಬಂದು ಅಗ್ರೇಗೌಡ್ರು ಅವರೆಲ್ಲ. ಅಲ್ಲಲ್ಲ, ಮಲ್ಕಾಜ್ಗೌಡ ನಮ್ಮ ಮನೆ ಅತ್ತೆ. ನಿಮ್ಮ ಮನೆತೆ. ಈಗ ನಿಮ್ಮ ಪರವನಗೌಡ ತಾತಗೆ ಎಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ ಏನನ್ನ ನೆನಪದಾರ? ಇಬ್ರು ಅಣ್ಣ ತಮ್ಮ ಇವರು. ಪರವನಗೌಡ ತಾತ ಮತ್ತಿನ್ಯಾರು? ಬಸನಗೌಡ. ಇಬ್ರು ಅಣ್ಣ ತಮ್ಮ. ಅದ್ರಾಗ ಯಾರು ದೊಡ್ಡವರು? ಬಸನಗೌಡ ದೊಡ್ಡಾತ. ಬಸನಗೌಡ ದೊಡ್ಡಾತ, ಪರವನಗೌಡ ಎರಡನೇ ಆತ. ಅಕ್ಕ ತಂಗಿ ಯಾರಿಲ್ಲ. ಸೊ ಅವಾಗ ಏನಾಗ್ತತಿ, ಇದು ಹಂಪನಗೌಡ ಅನ್ನತ ಬಂದು ಪರವನಗೌಡ ಅನ್ನತನ ದತ್ತು ತಗೊಂಡನು. ಅಲ್ಲಿಂದ ಮುಂದೆ ಏನಾಯ್ತು? ಆಮೇಲೆ ಆ ಹಂಪನಗೌಡ ತಾತ ಸತ್ತೋತನು. ಎಷ್ಟು ವರ್ಷ ಇದ್ದಾಗ ಸತ್ತು ಹೋಗಿದ್ದ? ಈತಗೆ ಏನ್ ಹೇಳ್ಕೊಟ್ಟಿದ್ದ? ಏನಿತ್ತು ಏನೋ ಗೊತ್ತಿಲ್ಲ. ಒಕ್ಕಲ್ತನ ಮಾಡ್ತಿದ್ರು ಇವರೆಲ್ಲಾರು. ಒಕ್ಕಲ್ತನ ಹೇಳ್ಕೊಟ್ಟಾನ. ಒಕ್ಕಲ್ತನ ಹೊಲ ಮನೆ ನಮ್ದು. ಅವಾಗ ಒಕ್ಕಲ್ತನೇ ಶ್ರೇಷ್ಠ. ಕೈಲಾದಷ್ಟು ಓದಿಸ್ಯಾರ. ಆಮೇಲೆ ಒಕ್ಕಲ್ತನ ಮಾಡ್ಸ್ಯಾರ. ಒಕ್ಕಲ್ತನ ಅಂದ್ರೆ ಎಷ್ಟು ಇತ್ತು ನಿಮ್ದು ಆಸ್ತಿ ಕಪ್ಪಗಲ್ಲಾಗ? ನಮ್ದು 150 ಎಕರೆ ಭೂಮಿ ಇತ್ತು. ಎಲ್ಲ ಮರುಭೂಮಿನ ಏನು ನೀರಾವರಿನ? ನೀರಾವರಿ ಅಲ್ಲ, ಅವಾಗ ಹೊರಭೂಮಿ ಇತ್ತು. ಮರುಭೂಮಿ, ಹೊರಭೂಮಿ ಅಂದ್ರೆ ಮಳೆ ಬಂದ್ರೆ ಬೆಳೆಯೋದು. ಏನ್ ಬೆಳಿತಿದ್ರಿ ನೀವು ಅವಾಗ? ಅವಾಗ ಶೇಂಗಾ, ಕಡ್ಲೆ, ಗೋಧಿ, ಜೋಳ, ಹತ್ತಿ, ಮೆಣಸಿನಕಾಯಿ ಎಲ್ಲ ಬೆಳಿತೀವಿ. ಇವೆಲ್ಲ 150 ಎಕರೆ ಒಂದೇ ಲೈನ್ನಾಗ ಇತ್ತ ನಿಮ್ದು? ಇಲ್ಲ ಅಲ್ಲಲ್ಲೇ ಇತ್ತು ಕಪ್ಪಗಲ್ಲಾಗ. ಕಪ್ಪಗಲ್ಲ ಅವಾಗ ಅಂದಾಜ್ ಪೈಕಿ ಯಾರ್ಯಾರು ಜಾತಿಗಳು, ಯಾವ ಜಾತಿಗಳು ಇದ್ವು? ಲಿಂಗಾಯತರು ಇದ್ರು, ಮತ್ತೆ ಕುರುಬ್ರು ಇದ್ರು, ಬ್ಯಾಡ್ರು ಇದ್ರು, ಆಶೆದವರು, ಮಾದಿಗರು, ಏನಪ್ಪ, ಮತ್ತೆ ಜಂಗಮರು ಇದ್ರು. ಈಗ ನೀವೇ ಆ ಊರಿಗೆ ಫುಲ್ ಸೌಕರ್ಯ. ನೀವೇ ಆ ಊರಿಗೆ ಜಾಸ್ತಿ ಹೊಲಗಳು ಇದ್ದಿದ್ದಕ್ಕೆ ನೀವೇ ಸೌಕರ್ಯ ತರ ಇದ್ದಿದ್ದು. ಬೇರೆಯವ್ರು ಕೂಡ ಹೊಲಗಳಿದ್ವು, ನಿಮ್ಮಷ್ಟು ಇದ್ದಿದ್ದಿಲ್ಲ. ಬರೀ 150 ಎಕರೆ ಇದ್ದಿದ್ದು ನಿಮ್ದು ಅಷ್ಟೇ. ನಿಮ್ದಿರೋದು ಊರಿನ ಕೋಟೆ ಒಳಗೆ ನಿಮ್ಮ ಮನೆ, ಆ ಮನೆ ನೀವಿದ್ರಿ. ಈಗ ನೆಕ್ಸ್ಟ್ ಏನಾಯ್ತು? ಈಗ ಹಂಪನಗೌಡ ತಾತ ದತ್ತು ತಗೊಂಡು ಪರವನಗೌಡ ತಾತನ ಓದ್ಸನ. ಎಲ್ಲಿವರೆಗೆ ಓದ್ಸನ? ಏನನ್ನ ಗೊತ್ತದವ ನಿನಗೆ ನೆನಪಿರೋ ಪೈಕಿ? ಆತಗೆ ಎಷ್ಟು ಜನ? ಈಗ ಪರವನಗೌಡ ತಾತಗೆ ಎಷ್ಟು ಜನ ಏನ್ತಿಯವರು? ಆಮೇಲೆ ಆತ ಏನ್ ಮಾಡ್ದ ನೆಕ್ಸ್ಟ್ ಬಂದು? ಗೋನಾಳಕ್ಕೆ ಫಸ್ಟ್ ಏಂಟಿ ಆಕೆ 2 ಆಡ್ದು ಸತ್ತೋಗ್ಬಿಡ್ತಾಳೆ. ಕೂಸುಗಳು ಕೂಡ ಸತ್ತೋಗ್ಬಿಡ್ತಾವೆ. 16 ದಿನ ಇತ್ತು. ಆಕೆ ಹೆಸರು ಏನು? ಯಾರನ್ನ ಮದುವೆ ಆಗಿ ಬಂದ್ರು ಗೋನಾಳೊಳಗೆ? ಗೋನಾಳಾಗ ಬಸಮ್ಮ ಅಂತ. ಅವ್ರ ಮನೆತನದ ಹೆಸರು ಏನೋ ನೆನಪೈತಾ? ಏನಾಯ್ತಪ್ಪ ಮನೆತನ? ಒಟ್ಟು ಗೋನಾಳ ಬಸಮ್ಮ ಅಂತಿದ್ರು. ಐತೆ ಈರಪ್ಪನವ್ರ ಅಂತ ಗೋನಾಳಾಗ. ಆಕೆನ ಫಸ್ಟ್ ಕರ್ಕೊಂಬಂದು ಮದುವೆ ಆಗ್ತಾನ. ಆಕೆನ ಮದುವೆ ಆದ, ಗೋನಾಳ ಬಸಮ್ಮನ ಮದುವೆ ಆದ. ಅವ್ರಿಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಣು ಆಡಿದ್ಲು. ಅವಳಿ ಜವಳಿ. 16 ದಿನ ಕೂಸುಗಳಿದ್ವು. ಆಡದ್ 2-3 ದಿನದಾಗ ದೊಡ್ಡ ಅಮ್ಮ ಸತ್ತೋಗ್ಬಿಟ್ಲು. ಅಂದ್ರೆ ಅವಳಿ ಜವಳಿಯಲ್ಲಿ ಹುಟ್ಟಿರಂತ ಇಲ್ಲಪ್ಪ ಏಂತಿ ಸತ್ತೋದ್ಲ? ಬಸಮ್ಮನ ಹಾಕಿ ಸತ್ತೋತಾಳ. ಗೋನಾಳ ಬಸಮ್ಮ ಸತ್ತೋದ್ಲು. ಆಕೆ ಮಕ್ಕಳು ಕೂಡ 16 ದಿನ ಇದ್ದು ಸತ್ತೋಗ್ಬಿಟ್ರು. ಈಗ ಆಕೆ ಸತ್ತೋದ್ಮೇಲೆ ಆ ಇಬ್ರು ಮಕ್ಕಳನ್ನ ಯಾರು ನೋಡ್ಕೊಂಡ್ರು? ನಮ್ಮ ಅವನವರೇ.
ಅವ್ರಂದ್ರೆ ಯಾರು? ಪರವನಗೌಡನ ಅಮ್ಮನವರು.